Question number 34. If y is equal to sine square x, then d square by y dx square. ಸೊ ಇಲ್ಲಿ ಡಬಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಈ ಕ್ವಶನ್ DCT 2020 ಕೇಳಿದ್ದಾರೆ. ಸೊ 4 ಆಪ್ಷನ್ಸಲ್ಲಿ ಕರೆಕ್ಟ್ ಆನ್ಸರ್ನ ಚೆಕ್ ಮಾಡಿ. ಸೊ ಫಸ್ಟ್ ಏನು ಮಾಡೋಣ, ಫಸ್ಟ್ನೇ ಸತಿ ಡಿಫ್ರೆನ್ಷಿಯೇಟ್ ಮಾಡೋಣ. ಫಸ್ಟ್ ಫಂಕ್ಷನ್ ಕೊಡಿ, ಏನು ಕೊಟ್ಟಿದೆ ಅದನ್ನು ಬರ್ಕೊಂಡಿದ್ದೀವಿ. ಈಗ ವೈನ ನಾವು ಡಿಫ್ರೆನ್ಷಿಯೇಟ್ ಮಾಡೋದಾಗುತ್ತೆ, dy ಬೈ dx ಆಗುತ್ತೆ. ಓಕೆ, ಅದನ್ನು ಬರ್ದಿದ್ದೀವಿ. ಇದನ್ನು ಸೈನ್ ಎಕ್ಸ್ ಬದಲು ನಾವು ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡೋದೇನಾಗುತ್ತೆ, 2x ಆಗುತ್ತೆ. ಆದರೆ ಎಕ್ಸ್ ಜಾಗದಲ್ಲಿ ಏನಿದೆ, ಸೈನ್ ಎಕ್ಸ್ ಇದೆ. ಸೊ ಹಂಗಾರೆ ನಾವೇನು ಮಾಡಬೇಕು, 2 ಇಂಟು ಎಕ್ಸ್ ಅಂದರೆ 2 ಸೈನ್ ಎಕ್ಸ್ ಆಗುತ್ತೆ. ಓಕೆ, ಅದನ್ನ ಇಲ್ಲಿ ಬರಿತಾ ಇದ್ವಿ, 2 ಇಂಟು ಸೈನ್ ಎಕ್ಸ್ ಆಯಿತು. ಕ್ಲಿಯರ್? ಓಕೆ, ನೆಕ್ಸ್ಟ್ ಸೈನ್ ಎಕ್ಸ್ನ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿ. ಏನಾಗುತ್ತೆ, ಇದು ಚೈನ್ ರೂಲ್ ಅಲ್ಲ. ಸೊ ಹಾಗೇನಾಗುತ್ತೆ, ಕಾಸ್ ಎಕ್ಸ್ ಆಯಿತು. ಇಷ್ಟು ಸ್ಟೆಪ್ ಕ್ಲಿಯರ್? ಇದಾದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀರಾ, ಈಗ 2 ಕಾನ್ಸ್ಟೆಂಟು ಸೈನ್ ಎಕ್ಸ್, ಇಲ್ಲಿ 2 ಫಂಕ್ಷನ್ ಇದೆ. ಸೊ ನಾವು ಇದನ್ನು ಫಸ್ಟ್ ಫಂಕ್ಷನ್ ಯು ಅಂತ ತಗೊಳ್ಳೋಣ, ಇದನ್ನು ವಿ ಅಂತ ತಗೊಳ್ಳೋಣ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲೇನು ಅಂತಂದರೆ, ಸೊ ಇದು ಪ್ರಾಡಕ್ಟ್ ರೂಲ್ನ ನಾವು ಅಪ್ಲೈ ಮಾಡಬೇಕು. ಪ್ರಾಡಕ್ಟ್ ರೂಲ್ ಅಂತಂದರೆ ನೋಡಿ, ಇಲ್ಲಿ ಪ್ರಾಡಕ್ಟ್ ರೂಲ್ ಇದೆ ಅಲ್ಲಿ. ಸೊ ಇದು ಫಸ್ಟ್ ಫಂಕ್ಷನ್ ಆಗಿ ಇಟ್ಕೋಬೇಕು, ಸೆಕೆಂಡ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ, ಸೆಕೆಂಡ್ ಫಂಕ್ಷನ್ ಆಗಿ ಇಟ್ಕೊಳ್ಳಿ, ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಅರ್ಥ ಇದೆಯಲ್ಲ? ಸೇಮ್ ಅದೇ ರೀತಿ ಈಗ ನಾವು ಅಪ್ಲೈ ಮಾಡ್ಕೊಳ್ಳೋಣ. ಫಸ್ಟ್ ನೋಡಿ 2ನ ಹಾಗೆ ಇಟ್ಕೊಳ್ಳಿ. ಓಕೆ, ಸೊ ಇಲ್ಲೇನು ಮಾಡೋಣ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾ ಇದ್ವಿ. ಅಂದರೆ ಫಸ್ಟ್ ಫಂಕ್ಷನ್ ಹಾಗೆ ಇಟ್ಕೊಳ್ಳಿ, ಸೈನ್ ಎಕ್ಸ್, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ. ಕಾಸ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್ ಆಯಿತು. ಕ್ಲಿಯರ್? ಓಕೆ, ಪ್ಲಸ್ ಆ್ಯಸ್ ಪರ್ ಫಾರ್ಮುಲಾ ಕಾಸ್ ಎಕ್ಸನ್ನು ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಸೈನ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಅಂದರೆ ಕಾಸ್ ಎಕ್ಸ್ ಆಯಿತು. ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ. ನೆಕ್ಸ್ಟ್ 2 ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಮೈನಸ್ ಇದೆ ಇಲ್ಲಿ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಏನಾಗುತ್ತೆ, ಸೈನ್ ಸ್ಕ್ವೇರ್ ಎಕ್ಸ್ ಆಯಿತು. ಪ್ಲಸ್ ಇದೆ, ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಕಾಸ್ ಸ್ಕ್ವೇರ್ ಎಕ್ಸ್ ಆಯಿತು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ 2 ಹಾಗೆ ಇಟ್ಕೊಳ್ಳಿ. ಇದನ್ನು ಸ್ವಲ್ಪ ಅರೇಂಜ್ ಮಾಡ್ಕೋತೀವಿ, ಅಂದರೆ ರಿಅರೇಂಜ್. ಕಾಸ್ ಸ್ಕ್ವೇರ್ ಎಕ್ಸ್ ಫಸ್ಟ್ ಬರ್ಕೊಳ್ಳಿ, ಮೈನಸ್ ಸೈನ್ ಸ್ಕ್ವೇರ್ ಎಕ್ಸನ್ನು ನೆಕ್ಸ್ಟ್ ಬರ್ಕೊಳ್ಳಿ. ಇಷ್ಟು ಕ್ಲಿಯರ್? ನೆಕ್ಸ್ಟ್ ನೋಡಿ 2 ಇದೆ. ನೆಕ್ಸ್ಟ್ ಇದು ಫಾರ್ಮುಲಾ ನಮ್ಗೆ ಗೊತ್ತಿದೆ. ಓಕೆ ನೋಡಿ, ಕಾಸ್ 2x ಅಂತಂದ್ರೆ ಏನು, ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಅಂದರೆ ಇದ್ರ ಬದಲು ನಾವು ಕಾಸ್ 2x ಅಂತ ಬರಿಬೋದಾ, ಅದನ್ನೇ ಇಲ್ಲಿ ಬರೀತಾ ಇರೋದು. ಇಲ್ಲಿ ನೋಡ್ಕೊಳ್ಳಿ, ಆನ್ಸರ್ ನಮ್ಗೆ ಸಿಕ್ತು. ಓಕೆ, ಸೊ ಇದು ಆಪ್ಷನ್ ಯಾವುದು ನೋಡಿ, 2 ಕಾಸ್ 2x. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು DCT 2020 ಕೇಳಿರೋ ಕ್ವಶನ್. ಓಕೆ, ಸೈನ್ ಎಕ್ಸ್ ಡಿಫ್ರೆನ್ಸ್ ಕಾಸ್ ಎಕ್ಸ್ ಬರುತ್ತೆ, ಕಾಸ್ ಎಕ್ಸ್ ಡಿಫ್ರೆನ್ಸ್ ಮೈನಸ್ ಸೈನ್ ಎಕ್ಸ್ ಬರುತ್ತೆ, ಅದನ್ನ ಇಲ್ಲಿ ಅಪ್ಲೈ ಮಾಡಿರುತ್ತೆ. ಇದು ಈ ಕ್ವಶನ್ DCT 2020 ಕೇಳಿರೋ ಕ್ವಶನ್. Question number 35. The equation of tangent to the curve y equal to sin x at the point pi comma 0 is. ಈ ಕ್ವಶನ್ DCT 2020 ಕೇಳಿರೋ ಕ್ವಶನ್. ಸೊ ಅವರೇ ಕ್ವಶನಲ್ಲಿ ಹೇಳಿದ್ದಾರೆ ಏನಂತ, ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಅದನ್ನಿಲ್ಲಿ ಬರೀಬೇಕು. ಸೊ ಇದಕ್ಕೆ ಫಾರ್ಮುಲಾ ಏನು, y ಮೈನಸ್ ವೈ ಡ್ಯಾಶ್ ಈಕ್ವಲ್ ಟು ಎಮ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಡ್ಯಾಶ್. ಆದರೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಎಕ್ಸ್ ಕೋಆರ್ಡಿನೇಟ್ ವೈ, ಅದು ಪೈ ಕಮ 0. ಈಗ ಈ ಪಾಯಿಂಟ್ಸ್ ನಾವೇನು ಮಾಡೋಣ, x1 y1 ಅಂತ ತಗೊಳ್ಳಿ. ಈ ವ್ಯಾಲ್ಯೂಸನ್ನ ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ ನೋಡಿ, y ಹಾಗೆ ಇಟ್ಕೊಳ್ಳಿ, ಮೈನಸ್ y1 ಅಂತ ಏನು ತೊಗೊಂಡಿದ್ದೀನಿ 0, m ಹಾಗೆ ಇದೆ. ಸೊ ಅದು ಇಟ್ಕೊಳ್ಳಿ, ಫೈಂಡ್ ಔಟ್ ಮಾಡೋಣ, ಕಂಡಿಡಿನ ಎಕ್ಸ್ ಮೈನಸ್ ಎಕ್ಸ್ ಡ್ಯಾಶ್ ಅಂದರೆ ಪೈ ಅಂತ ತೊಗೊಂಡಿದ್ವಿ. ಈಗ ಎಮ್ ಕಂಡುಹಿಡಿಬೇಕು. ಡಿಫ್ರೆನ್ಷಿಯಲ್ ಎಮ್ನ ಕಂಡುಹಿಡಿದು ಯಾವ ರೀತಿ ಅಂದರೆ, ಎಮ್ ಇಸ್ ಈಕ್ವಲ್ ಡಿ ಬೈ ಡಿ ಎಕ್ಸ್, ಎಕ್ಸ್ ಮತ್ತು ವೈದು ಕೋಆರ್ಡಿನೇಟ್ನ ಇದು ಮಾಡಬೇಕು. ಅಂದರೆ ಏನಿಲ್ಲ, ಜಸ್ಟ್ ಒಂದು ಫಂಕ್ಷನ್ ಕೊಟ್ಟಿರ್ತಾರೆ, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಬಂದಿದ್ದಕ್ಕೆ ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಆವಾಗ ನಮಗೆ ಎಮ್ ಸಿಗುತ್ತೆ. ನೋಡಿ, ಫಸ್ಟ್ ಫಂಕ್ಷನ್ ಬರ್ಕೊಳ್ಳಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಸೈನ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಆಗುತ್ತೆ. ಓಕೆ, ಈಗ ನಾವು ಇಲ್ಲಿ ಏನು ಮಾಡೋದು, ಈ ಇದಕ್ಕೆ ಎಕ್ಸ್ ವೈ ಅಂದರೆ ಕೋಆರ್ಡಿನೇಟ್ ಕೊಟ್ಟಿಲ್ಲ ಪೈ ಕಾಮ 0, ಅದನ್ನು ಹಾಕೊಳ್ಳಿ. ಅಂದರೆ ಎಕ್ಸ್ ಜಾಗಕ್ಕೆ ನಾವೇನು ಮಾಡಬೇಕು, ಪೈ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಹಾಗೇನಾಯಿತು, ಕಾಸ್ ಪೈ ಆಯಿತು. ಕಾಸ್ ಪೈ ಅಂದರೆ ಏನು, ನಥಿಂಗ್ ಬಟ್ ಕಾಸ್ 180 ಅಂತ. ಸೊ 180 ಡಿಗ್ರಿ. ಈ ಕಾಸ್ 180 ಡಿಗ್ರಿ ಎಷ್ಟು, ದಟ್ ಈಸ್ -1. ಈಗ ನಮ್ಗೆ ಇಲ್ಲಿ ಏನು ಸಿಕ್ತು, ಎಮ್ ವ್ಯಾಲ್ಯೂ ಸಿಕ್ತು. ಎಮ್ ವ್ಯಾಲ್ಯೂ ಸಿಕ್ಕಿದಾಗ ಈ ವ್ಯಾಲ್ಯೂನ ಎಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಈ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ದಟ್ ಈಸ್ -1 ಇದೆ. ಸೊ -1ನ ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ, y ಮೈನಸ್ 0 ಅಂದರೆ y ಇಸ್ ಈಕ್ವಲ್ ಟು ಈ -1 ಒಳಗಡೆ ಇರೋ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಆಗಲಿ. -1 ಇಂಟು ಎಕ್ಸ್ ಏನಾಯಿತು, ಮೈನಸ್ ಎಕ್ಸ್, ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಯಿತು. 1 ಇಂಟು ಪೈ ಆಯಿತು. ಇಷ್ಟು ಕ್ಲಿಯರ್?
ಈ ಟರ್ಮ್ ಏನಿದೆ ನಾನು ಈ ಕಡೆ ತೊಗೊಳ್ತೀನಿ. ಆಗೇನಾಯ್ತು ನೋಡಿ, ಇಲ್ಲೇನಾಯಿತು ಮೈನಸ್ ಪ್ಲಸ್ ಎಕ್ಸ್, ಪೈ ಈ ಕಡೆ ಬಂದರೆ ಮೈನಸ್ ಪೈ ಆಯಿತು, ಇಸ್ ಈಕ್ವಲ್ ಟು 0. ಇದನ್ನು ರೀಅರೇಂಜ್ ಮಾಡ್ಕೊಳ್ಳಿ. ಫಸ್ಟ್ ಎಕ್ಸ್ ಮಾಡ್ಕೊಳ್ಳಿ, ಪ್ಲಸ್ ವೈ ಮಾಡ್ಕೊಳ್ಳಿ, ನೆಕ್ಸ್ಟು ಮೈನಸ್ ಪೈ ಮಾಡ್ಕೊಳ್ಳಿ, ಇಸ್ ಈಕ್ವಲ್ ಟು 0. ಈಗ ನಮಗೆ ಒಂದು ಈಕ್ವೇಷನ್ ಸಿಕ್ತು. ಈ ಈಕ್ವೇಷನಲ್ಲಿ ಆಪ್ಷನ್ ನೋಡಿ, ಎಷ್ಟನೇ ಆಪ್ಷನ್? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಅದನ್ನೆಲ್ಲಿ ಬರೀಬೇಕು. ಇದು ಈ ಕ್ವಶನ್ಸ್ಗೆ ಆನ್ಸರ್. ಓಕೆ, ಕ್ವಶನ್ನು DCT 2020 ಕೇಳಿರೋ ಕ್ವಶನ್ ನಂಬರ್ 36. ದ ಡೆರಿವೇಟಿವ್ ಆಫ್ 3x ಸ್ಕ್ವೇರ್ ಮೈನಸ್ e ಟು ದ ಪವರ್ ಆಫ್ x ಪ್ಲಸ್ 4 ಈಸ್. ಇದು DCT 2021 ಕೇಳಿರೋ ಕ್ವಶನ್. ಓಕೆ, ಫಸ್ಟ್ ಏನು ಮಾಡ್ಕೊಳ್ಳೋಣ, ಕೊಟ್ಟಿರೋ ಫಂಕ್ಷನ್ನ ಬರ್ಕೊಳ್ಳಿ, ಡಿಫ್ರೆನ್ಷಿಯೇಟ್ ಮಾಡಬೇಕಷ್ಟೆ. ಓಕೆ, ನೆಕ್ಸ್ಟ್ ಏನು ಮಾಡೋಣ, ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy/dx ಆಯಿತು. ಓಕೆ, ನೆಕ್ಸ್ಟ್ 3 ಕಾನ್ಸ್ಟೆಂಟು, ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡೋದು ಏನಾಗುತ್ತೆ, 2x ಆಗುತ್ತೆ, ಅದನ್ನ ಇಲ್ಲಿ ಬರೀರಿ. ಮೈನಸ್ ಇದೆ, ಮೈನಸ್ e ಟು ಪವರ್ x ಡಿಫ್ರೆನ್ಷಿಯೇಟ್ ಮಾಡಿದ್ರೆ e ಟು ದ ಪವರ್ x ಪ್ಲಸ್ 4ನ ಡಿಫ್ರೆನ್ಷಿಯೇಟ್ ಕಾನ್ಸ್ಟೆಂಟ್ 0 ಬರುತ್ತೆ. ಇಷ್ಟು ಕ್ಲಿಯರ್? ನೆಕ್ಸ್ಟ್ ನೋಡಿ, 3 ಇಂಟು 2 6x ಮೈನಸ್ e ಟು ದ ಪವರ್ ಆಫ್ x. ನೋಡಿ ಆನ್ಸರ್ ಬಂದಿದೆಯಲ್ಲ. ಸೊ ಇದು ಆನ್ಸರ್. ಎಷ್ಟು ಆಪ್ಷನ್ ನೋಡಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಈ ಕ್ವಶನ್ಗೆ ಆನ್ಸರ್. ಯಾವುದೋ DCT 2021 ಕೇಳಿರೋ ಕ್ವಶನ್.